ಫ್ರೀ ಫೈರಲ್ಲಿ ಯಾವಾಗಿಂದ ಫ್ರೀ ರೂಮ್ ಕಾರ್ಡನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಈ ಆಟ ಆಡೋ ಚಿಕ್ಕ ಮಕ್ಕಳೆಲ್ಲ ಚಿಗುರ್ಕೊಂಡಿದ್ದಾರೆ. ಬಾಯ್ ಬಿಟ್ಟರೆ ಕಷ್ಟ ಮಾಡೋಣ, ಕಷ್ಟ ಮಾಡಿ ಸೋಲಿಸ್ಬಿಡು ನೋಡೋಣ ಅಂತ ಅಂತಾರೆ. ಈ ಕ್ಲಿಪ್ ನೋಡ್ಕೊಂಬನ್ನಿ, ಮತ್ತೆ ಮಾತಾಡ್ತೀನಿ. एक मिनट रुक. किसको बोल रहा है? तुमको एक कुत्ते मेरे से कस्टम करेगा क्या 1v1? तुमसे क्यों क्यों करूं? एक अच्छे से रीज़न बता दो, क्यों खेलना है तुम्हारा साथ 1v1? क्यों खेलना है? हमको कुत्ते भोसड़ी के माधुरी को किसको गाली दे रहा है? नूब के का भोसड़ी की माधर चोद. ನನಗೆ ನಿಜವಾಗ್ಲೂ ಮೂಡಿರಲಿಲ್ಲ ಗುರು. ಮತ್ತು ನಾನೇನು ಅಂಥ ಪ್ರೋ ಪ್ಲೇಯರ್ ಕೂಡ ಅಲ್ಲ. ಕರೆದಿದ ತಕ್ಷಣ ಬಂದು ಕಷ್ಟ ಮಾಡಿಬಿಟ್ಟು ಅವನು ಸೋಲಿಸಿ ಅವ್ನ ಮುಂದೆ ದಿಮಾಕನ್ನು ತರಿಸೋದಕ್ಕೆ ತುಂಬ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾನೆ. ಬಟ್ ನನಗೂ ಮಾತಾಡೋಕ್ಕೆ ಬರಲ್ಲ ಅಂತ ಏನೂ ಇಲ್ಲ. ಸಮ್ ರೀಸನ್ನಿಂದ ನಾನು ಆ ರೀತಿ ಬ್ಯಾಡ್ ವರ್ಡ್ ಯೂಸ್ ಮಾಡೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಹೊರಂಗಲ್ಲಿ ವೇರ್ ಮಾಡಬೇಕು ಅಂತಂದರೆ ನಾನು ಬ್ಯಾಡ್ ವರ್ಡ್ಸನ್ನು ಮಾತಾಡೋದಾಗಲಿ ಅಥವಾ ನಾನ್ ವೆಜ್ಜನ್ನು ತಿನ್ನೋದಾಗಲಿ ಎರಡನ್ನೂ ನಿಲ್ಲಿಸ್ಬಿಡಬೇಕು ಅಂತ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಇದ್ರ ಮಧ್ಯದಲ್ಲಿ ಇವನೊಬ್ಬ ಬಂದ್ಕೊಂಡು ಟೆನ್ಷನ್ ಕೊಡ್ತಾ ಇದ್ದಾನೆ. ಈಗ ನನ್ನ ಮಕ್ಳು ಇವಾಗ ಫ್ರೀಯಾಗಿ ಸಿಕ್ಕಿರೋ ರೂಮ್ ಕಾರ್ಡ್ ಇಟ್ಕೊಂಡು ಕಷ್ಟ ಮಾಡೋಣ ಕಷ್ಟ ಮೇಲೆ ಸೋಲಿಸ್ಬಿಡು, ನಾನು ನಿನ್ನನ್ನು ಪ್ರೋ ಅನ್ಕೋತೀನಿ ಅಂತ ಆ ಥರ ಎಲ್ಲ ಇವಾಗ ಕಿಂಡಲ್ ಹೊಡಿತಿದ್ದಾರಲ್ಲ. ಇನ್ನೇನಾದರೂ ಮುಂಚೆ ಥರ ನಾವು ಶುಕ್ರವಾರ ಎಲ್ಲರೂ ಸೇರ್ಕೊಂಡು ಆಡಿ ಫುಲ್ ಮಾಡಿ ಬೆಳಿಗ್ಗೆ ಕಸ್ಟಮರ್ನ ಶನಿವಾರ ದಿನ ಕ್ಲೈಮ್ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಅದರಲ್ಲಿ ಏನೋ ಒಂದು ಟೀಮನ್ನು ಕ್ರಿಯೇಟ್ ಮಾಡ್ಕೊಂಡು ಆಟಾಡ್ತಿದ್ವಲ್ಲ, ಆ ಥರ ಈ ನನ್ನ ಮಕ್ಕಳಿಗೂ ಇವಾಗಲೂ ರೂಮ್ ಕಾರ್ಡ್ ಸಿಗೋದಾಗಿತ್ತು ಅಂತಂದರೆ ಈ ರೀತಿ ಯಾವನೂ ಪುಷ್ಕೊಳ್ಳೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಆ ಥರ ಸಿಗೋದಾಗಿತ್ತು ಅಂತಂದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಗರಣೆ ನಿಜವಾಗ್ಲೂ ಈ ಒಂದೇ ಒಂದು ಮ್ಯಾಟ್ರಲ್ಲಿ ನಿಜವಾಗ್ಲೂ ಡಿಸಪಾಯಿಂಟ್ ಆಗ್ತದೆ ಎಲ್ಲರಿಗೂ. ಫ್ರೀಯಾಗಿ ರೂಮ್ ಕಾರ್ಡ್ ಕೊಟ್ಟು ಏನಕ್ಕೆ ಬೇಕಿತ್ತು ಫ್ರೀ ರೂಮ್ ಕಾರ್ಡ್ಸು? ನಾರ್ಮಲ್ ಇದೇ ರೀತಿ ಶುಕ್ರವಾರ ಎಲ್ಲರೂ ಅವಾಗ ಇಡೀ ಗಿಲ್ಡು ಆ್ಯಕ್ಟಿವ್ ಆಗಿರ್ತಿತ್ತು. ಇವಾಗ ಗಿಲ್ಡು ಸತ್ತೋಗಿದೆ, ಎಲ್ಲ ಯಾವುದೂ ಸರಿ ಇಲ್ಲ. ಸೊ ವಿ ವಾಂಟ್ ಓಲ್ಡ್ ಫ್ರೀ ಫೈರ್. ಇನ್ನೇನು ಹೇಳೋಕ್ಕಾಗಲ್ಲ, ಸಾಕಾಗೋಗಿದೆ.